ಜೈ ಶ್ರೀಕೃಷ್ಣ ಎಲ್ಲರಿಗೂ. ಸೊ ಇವತ್ತು ಕುಕ್ಕಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ನಾವಿವಾಗ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಫಸ್ಟಿಗೆ ನಮಗೆ ಬೇಕಾಗಿರೋದು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆಮೇಲೆ ಅದಕ್ಕೆ ಮಶ್ರೂಮ್ನ ತೊಗೊಂಡು ಒಂದು ಮಶ್ರೂಮ್ನ 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಕಟ್ ಮಾಡಿ ನಾವು ಇಟ್ಕೋಬೇಕು. ಇವಾಗ ಒಂದು ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೋಬೇಕು. ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಆ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಜೊತೆಗೆ ಇದನ್ನು ಬಾಡಿಸ್ಬೇಕು. ಸೊ ಇದೆಲ್ಲ ಕೆಂಪುಗೆ ಆದಮೇಲೆ ಅದಕ್ಕೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಯಾಕಂದರೆ ನಾವು ಪೆಪ್ಪರ್ ಡ್ರೈಗೆ ಒಂದು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಆ ಪೌಡ್ರಲ್ಲೇ ಉಪ್ಪಿರೋದ್ರಿಂದ ನಾವು ಇದಕ್ಕೆ ಲೈಟಾಗಿ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದೆಲ್ಲ ಕೆಂಪುಗೆ ಬಾಡಿದ್ಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಇದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಇದೇ ಪೆಪ್ಪರ್ ಡ್ರೈ ಮಸಾಲ ಆ್ಯಕ್ಚುಲಿ ಇದು ಚಿಕನ್ಗೆ ಯೂಸ್ ಮಾಡ್ತಾರೆ, ನಾವು ಮಶ್ರೂಮ್ಗೆ ಹಾಕಿ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಪೆಪ್ಪರ್ ಡ್ರೈ ಮಸಾಲೆನ ಮಶ್ರೂಮ್ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ಸೊ ಅದಕ್ಕೆ ಮಿಕ್ಸ್ ಆಗೋ ತನಕ ಅದನ್ನು ಹಾಕ್ಕೋಬೇಕು. ಸೊ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಜಸ್ಟ್ ಒಂದು 3-4 ಟೇಬಲ್ ಸ್ಪೂನ್ ಆಫ್ ವಾಟರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದು ಡ್ರೈ ಥರ ಇದ್ರೇ ತುಂಬ ಟೇಸ್ಟಿಯಾಗಿರೋದು, ಪೆಪ್ಪರ್ ಡ್ರೈ ಆಗಿರೋದ್ರಿಂದ. ಸೊ ಗಾಯ್ಸ್, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹಾಕ್ಕೊಬಿಟ್ಟು ಒಂದು 10 ಮಿನಿಟ್ಸ್ ಇದನ್ನು ಒಂದು ಪ್ಲೇಟ್ ಹಾಕಿಬಿಟ್ಟು ಮುಚ್ಚಿಡಬೇಕು. ಸೊ ಈ ಥರ ಮುಚ್ಚಿಡೋದ್ರಿಂದ ಮಶ್ರೂಮ್ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಸೊ ಇಷ್ಟೇ ಗಾಯ್ಸ್, ಬಿಸಿಯಾದ ಪೆಪ್ಪರ್ ಡ್ರೈ ರೆಡಿ. ಮಶ್ರೂಮ್ ಪೆಪ್ಪರ್ ಡ್ರೈ ವಿತ್ ಮಶ್ರೂಮ್ ಪಲಾವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.